ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ದಿನ ಶುರುವಾಗಿದ್ದು 4 o'clock. ಅದಾದಮೇಲೆ ಎದ್ದು ಮನೆಯೆಲ್ಲ ಶುದ್ಧ ಮಾಡಿ ಇವಾಗ ರಂಗೋಲಿ ಹಾಕಿರೋಂಥದ್ದು. ಇದು ಮುದ್ದಾದ ಈ ರಂಗೋಲಿಯಿಂದ ನಾನು ದಿನನ ಶುರು ಮಾಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ರಂಗೋಲಿ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ಬನ್ನಿ ಇವತ್ತಿನ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಯಾವ ದೇವತೆಗೆ ನಾವು ಪೂಜೆ ಮಾಡ್ತಾ ಇರೋದು, ಬಣ್ಣ ಆಗಿರ್ಬೋದು, ನೈವೇದ್ಯ, ಸಮಯ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಒಂದು ಚುಟುಕಾದ ವಿಷಯನ ತಿಳ್ಕೊಂಬಿಡೋಣ ಬೇಗ. ರಾತ್ರಿಯ 4ನೇ ದಿನದಂದು ದುರ್ಗಾ ಮಾತೆಯನ್ನು ಕೂಷ್ಮಾಂಡ ಅವತಾರದಲ್ಲಿ ಆರಾಧಿಸುತ್ತೇವೆ. ತನ್ನ ನಗುವಿನಿಂದಲೇ ಜಗವನ್ನು ಬೆಳಗಿದ ತಾಯಿ ಕೂಷ್ಮಾಂಡ, ಸೂರ್ಯನಿಗೆ ಶಕ್ತಿ ಕೊಟ್ಟವಳೆ ಇವಳು ಎಂದು ಹೇಳಲಾಗುತ್ತದೆ. ಬೆಳಕಿನ ಅಧಿದೇವತೆ ಕೂಷ್ಮಾಂಡ ದೇವಿ. ಈ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ಏನೆಲ್ಲ ನಿವಾರಣೆ ಆಗುತ್ತೆ ಅಂತ ನೋಡೋದಾದರೆ, ಕೂಷ್ಮಾಂಡ ದೇವಿಯನ್ನು ಯಾರೆಲ್ಲ ಪೂಜಿಸುತ್ತಾರೋ ಅವರಿಗೆ ನೋವು, ದುಃಖ, ರೋಗ, ರುಜಿನ, ಋಣಬಾಧೆಯನ್ನು ದೂರವಾಗಿಸುತ್ತಾಳೆ. ದಾರಿದ್ರ್ಯ, ದುಃಖ, ಯಶಸ್ಸು ಎಲ್ಲವನ್ನು ಕೊಟ್ಟು ನಮಗೆ ಆರೋಗ್ಯವನ್ನು ನೀಡಿ ಕಾಯುತ್ತಾಳೆ ಅಂತಲೇ ಹೇಳ್ಬೋದು ತಾಯಿ ಕೂಷ್ಮಾಂಡ ದೇವಿ. ತಾಯಿಯನ್ನು ಏಕೆ ಕೂಷ್ಮಾಂಡ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳುವುದಾದರೆ, ಕೂಷ್ಮ ಎಂದರೆ ಕುಂಬಳಕಾಯಿ, ಅಂಡ ಎಂದರೆ ಮೊಟ್ಟೆ, ಗುಂಡಾಗಿರುವುದು. ಪಾರ್ವತಿ ಮಾತೆಯು ಸುಡುವ ಸೂರ್ಯನ ಮಧ್ಯಭಾಗಕ್ಕೆ ಹೋಗಿ ನೆಲೆಸಿದ ಬಳಿಕ ಕೂಷ್ಮಾಂಡ ದೇವಿಯಾದಳು. ಸೂರ್ಯನ ಕೇಂದ್ರ ಸ್ಥಾನದಲ್ಲಿ ನೆಲೆಸಿ ಸೌರವ್ಯೂಹದ ಸರ್ವೋಚ್ಚ ದೇವತೆ ಎನಿಸಿದ್ದಳು. ಹಾಗೆ ಬ್ರಹ್ಮಾಂಡಕ್ಕೆ ಬೆಳಕು ಸಮಾನವಾಗಿ ಸಿಗುವಂತೆ ಮಾಡಿದಳು ಎಂದು ಹೇಳಲಾಗುತ್ತದೆ. ಕು ಎಂದರೆ ಸಣ್ಣ, ಊಷ್ಮ ಎಂದರೆ ಉಷ್ಣ ಎಂದು, ಅಂಡ ಎಂದರೆ ಮೊಟ್ಟೆ ಅಂದರೆ ಗುಂಡಾಗಿರುವುದು ಎಂದರ್ಥ. ಕೂಷ್ಮಾಂಡ ತಾಯಿಯು 8 ಕೈಗಳಿದ್ದು ಹೆಣ್ಣು ಸಿಂಹದ ಮೇಲೆ ಕುಳಿತು ಬರುತ್ತಾಳೆ. ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಮಲ, ಜಪಮಾಲೆ, ಗದೆ, ಚಕ್ರಗಳನ್ನು ಹಿಡಿದಿರುತ್ತಾಳೆ. ಕೂಷ್ಮಾಂಡ ದೇವಿಯು ಅಷ್ಟಭುಜ ದೇವಿ ಎಂದು ಕರೆಯಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಲಕ್ಷ್ಮೀ ಸ್ವರೂಪವಾಗಿಯೂ ಕೂಡ ಪೂಜಿಸುತ್ತಾರೆ. ಮೊದಲ 3 ದಿನ ಪಾರ್ವತಿ ರೂಪದಲ್ಲಿ, 4, 5, 6ನೇ ದಿನ ಲಕ್ಷ್ಮೀ ಸ್ವರೂಪ, 7, 8, 9ನೇ ದಿನಗಳಲ್ಲಿ ಸರಸ್ವತಿ ರೂಪದಲ್ಲಿ, ತ್ರಿಶಕ್ತಿಗಳನ್ನು ದುರ್ಗಾದೇವಿ ರೂಪದಲ್ಲಿ ಪೂಜಿಸಲ್ಪಡುತ್ತದೆ. ಭಗವಾನ್ ವಿಷ್ಣು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು. ವಿಶ್ವವೇನೋ ಸೃಷ್ಟಿಯಾಯಿತು, ಆದರೆ ಎಲ್ಲೆಲ್ಲೂ ಕತ್ತಲೆ ತುಂಬಿತ್ತು. ಆಗ ಕೂಷ್ಮಾಂಡ ತಾಯಿ ಒಂದು ನಗು ಬೀರಿದಳು. ಆಗ ಇಡೀ ಜಗತ್ತೇ ಅಂದರೆ ಬ್ರಹ್ಮಾಂಡವೇ ಕತ್ತಲೆಯಿಂದ ಮಾಯವಾಗಿ ಬೆಳಕು ಮೂಡಿತು. ಪ್ರತಿ ಗ್ರಹಗಳು, ವಿಶ್ವವೆಲ್ಲ ಬೆಳಕಾಯಿತು. ಹೀಗಾಗಿ ಇವಳು ಬೆಳಕು ಮತ್ತು ಶಕ್ತಿ ಮೂಲ. ದುರ್ಗಾ ಮಾತೆಯು ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ಸೂರ್ಯನೊಳಗೆ ಕುಳಿತಿದ್ದಕ್ಕೆ ಅವನ ಶಕ್ತಿಯು ಅಪರಿಮಿತ ಆಗಿದೆ. ಎಲ್ಲವನ್ನು ಬೆಳಗುವ ಸಾಮರ್ಥ್ಯ ಹೊಂದಿದ್ದು ಇದೇ ದೇವಿ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ನಿಮ್ಗಿವಾಗ ಅರ್ಥ ಆಗಿದೆ ಅನಿಸುತ್ತೆ ಕೂಷ್ಮಾಂಡ ದೇವಿನ ನಾವು ಪೂಜೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಆ್ಯಂಡ್ ಬಂದು ಮಲ್ಲಿಗೆ ಹೂವು, ಕೆಂಪು ಹೂವು, ಕಣಗಲೆ ಹೂವು ಆ್ಯಂಡ್ ಬಿಲ್ವಪತ್ರೆನೂ ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ನೈವೇದ್ಯ ಬೆಲ್ಲದ ಅನ್ನ, ಊದ್ಗುಂಬಳಕಾಯಿ ನೈವೇದ್ಯನೂ ಕೂಡ ಬೇಕಾದರೂ ಮಾಡ್ಕೊಬೋದು. ಸಮಯ ಬಂದು ಸೂರ್ಯೋದಯಕ್ಕೆ ಮುಂಚೆ ಮಾಡೋದ್ರೆ ಮಾಡ್ಬೋದು, ಇಲ್ಲ ಸಂಜೆ ಪೂಜೆ ಮಾಡೋರು ಅಂತೂ ಕೆಲಸದಿಂದ ಬಂದು ಅದನ್ನು ಬೇಕಾದರೆ ಮಾಡ್ಬೋದು. ಬಣ್ಣ ಬಂದು ಆರೆಂಜ್, ಕೇಸರಿ ಬಣ್ಣನ ತಾಯಿಗೆ ತುಂಬ ಇಷ್ಟವಾದದ್ದು. ಆ್ಯಂಡ್ ಬನ್ನಿ ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ಟೀ ಪೌಡ್ರ್ ಇಲ್ಲದೇ ಟೀ ಮಾಡೋದನ್ನ ಹೇಗೆ ಅಂತ ನಾನು ಈಸಿಯಾಗಿ ತೋರಿಸ್ಕೊಡೋದು. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ತೀನಿ. ಧನ್ಯಕಾಳು 1 ಸ್ಪೂನಷ್ಟು, 1 ಏಲಕ್ಕಿ, 1 ಪೀಸ್ ಚಕ್ಕೆ, 4 ಲವಂಗ, ಸೋಂಪ, ಒಂದು ಅರ್ಧ ಇಂಚು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟು ಐಟಮ್ನ ಕುಟಾಣಿಯಲ್ಲಿ ಹಾಕ್ಕೊಂಡು ಫುಲ್ಲು ನುಣ್ಣಗಾಗೋದೇನು ಬೇಡ, ತರ್ತರಿಯಾಗಿ ಆದರೆ ಸಾಕು. ಒಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳೋಣ ಫಸ್ಟಿಗೆ, ಅದು ಸ್ವಲ್ಪ ಬಿಸಿ ಆಗಲಿ. ಅಷ್ಟರಲ್ಲಿ ಇವಾಗ ನಾವೇನು ಐಟಮ್ ತೊಗೊಂಡಿದ್ದೀವಲ್ಲ ಇದನ್ನ ಫುಲ್ ಚಚ್ಕೊಳ್ಳೋಣ. ಅಂದರೆ ಫುಲ್ ನುಣ್ಣಗಾಗೋದೇನು ಬೇಡ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನಾನು ಅಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಕ್ವಾಂಟಿಟೀಸ್ನ ಮಾಡ್ಕೋತೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, 1 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ ಪುಡಿನ ತೊಗೊಂಡಿದ್ದೀನಿ. ನಾವೇನು ಇಟ್ಕೊಂಡಿದ್ವಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಕುದ್ದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು. ಇದನ್ನು ಡಿಟಾಕ್ಸ್ ಅಂತನಾದರೂ ಹೇಳ್ಬೋದು, ಇಲ್ಲ ನೀವು ಟೀ ಅಂತನಾದರೂ ಹೇಳ್ಬೋದು, ನೀವು ಏನಾದರೂ ಹೆಸರು ಇಟ್ಕೋಬೋದು.
ನಾನು ಇದಕ್ಕೆ ನೋ ಟೀ ಪೌಡರ್ ಟೀ ಅಂತಲೇ ಹೇಳ್ತೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದ್ದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ನಮ್ಮ ಇಂಡಿಯನ್ ಸ್ಪೈಸಸ್ ಇದ್ದಾವಲ್ಲ ಅದರಷ್ಟು ಬೆನಿಫಿಟ್ಸ್ ಇನ್ಯಾವುದ್ರಲ್ಲೂ ಸಿಗಲ್ಲ ಫ್ರೆಂಡ್ಸ್. ಇದರಲ್ಲಿ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತಲೂ ಬೇಕಾದರೂ ಹೇಳ್ಬೋದು ಇದನ್ನ. ಅಷ್ಟು ಚೆನ್ನಾಗಿರುತ್ತೆ, ಕುಡಿಯೋಕ್ಕೇನು ಅಷ್ಟೊಂದು ವಿಚಿತ್ರ ಅನಿಸಲ್ಲ, ಸೇಮ್ ಟೀ ಥರನೇ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಚಳಿಗಾಲದಲ್ಲಿ ತುಂಬ ಕಫ ಕಟ್ಕೊಳ್ಳೋದು, ನೆಗಡಿ ಬರೋದು ಅಂಥವರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಡಿಟಾಕ್ಸ್ನ ಕುಡಿದು ನಾನು ಸೀದಾ ಬಂದಿದ್ದೆ ಹೊರಗಡೆ, ಆಯಿತಾ. ಚೆನ್ನಾಗಿ ಬೆಳಕಾಗಿತ್ತಲ್ಲ, ಈ ರಂಗೋಲಿ ಇದೊಂದು ವಿಡಿಯೋ ತೊಗೊಳ್ಳೋಣ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇದೊಂದು ವೀಡಿಯೋನ ಚಿಕ್ಕದು ತೊಗೊಂಡಾದ್ಮೇಲೆ ಪುನೀನು ಡಿಟಾಕ್ಸ್ ಕುಡಿದು ದೇವಸ್ಥಾನ ಕಡೆ ಹೊರಟರು. ನಿಮ್ಮೆಲ್ಲರಿಗೂ ಗೊತ್ತಲ್ವ ಇವತ್ತು ಡೇ 4th ನವರಾತ್ರಿ. ಆ್ಯಂಡ್ ಪುನೀ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಾ ತರಕಾರಿ ಎಲ್ಲ ತೊಗೊಂಡು ಬಂದರು. ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತರಕಾರಿ ಬೂಂದಿ ಎಲ್ಲ ತರಿಸಿದ್ದೀನಿ. ಬೂಂದಿ ಅಂದ್ರೇ ನಿಮಗೆ ಗೊತ್ತಿರುತ್ತೆ ಯಾವ ರೆಸಿಪಿ ಅಂತ. ಅದೇ ಬಿಸಿ ಬಿಸಿ ಬೇಳೆ ಬಾತ್ ಸಖತ್ ಟೇಸ್ಟಿಯಾಗಿತ್ತು ಗೊತ್ತಾ. ಆ್ಯಂಡ್ ಮಾಮೂಲಿ ರೈಸಲ್ಲಿ ಮಾಡ್ತಾಯಿಲ್ಲ, ನಾನು ನವಣೆಯಲ್ಲಿ ಮಾಡ್ತಾಯಿರೋದು. ನವಣೆ ನಾನು ಬೆಳಗ್ಗೆ ಎದ್ದ ತಕ್ಷಣ 4 o'clock ಎದ್ದನಲ್ಲ, ಆವಾಗಲೇ ನೆನೆಸಿಟ್ಟಿದ್ದೆ. ಈಗ ಅರೌಂಡ್ 8 o'clock ಆಗಿದೆ. 4 hours ನೆನೆಸಿದ್ರೆ ಸಾಕು. ನೆನೆಸಿಟ್ಟಿದ್ನಲ್ವ, ಇವಾಗ ರೆಸಿಪೀಸ್ನ ತೋರಿಸ್ಬಿಡ್ತೀನಿ ಬನ್ನಿ ಫಟಾಫಟ್ ಅಂತ. ಫಸ್ಟು ನವಣೆನ ಚೆನ್ನಾಗಿ ತೊಳಿಬೇಕಾಯ್ತಾ. ಚೆನ್ನಾಗಿ ತೊಳೆದು ಅದಕ್ಕೆ ಸೇಮ್ ಟು ಸೇಮ್ ನೀವೇನು ಲೋಟದಲ್ಲಿ ರೈಸ್ ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ನೀವು ಬೇಳೆನ ತೊಗೋಬೇಕು. ನಾನಿಲ್ಲಿ ಮೈಸೂರು ಬೇಳೆ ಮಾಮೂಲಿ 2 ಬೇಳೆನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎರಡೂ ಉಪ್ಪು ಮತ್ತು ಅರಿಶಿನ ಹಾಕಿ ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಅದೊಂದು 4 ವಿಷಲ್ ಆದಮೇಲೆ ಇಲ್ಲಿ ತರಕಾರಿ ಯಾವ್ಯಾವ ತರಕಾರಿನ ಹಾಕಿದ್ದೀನಿ ಅಂದರೆ ಕ್ಯಾರೆಟು, ಆಲೂಗಡ್ಡೆ, ಗೆಡ್ಡೆಕೋಸು ಆ್ಯಂಡ್ ಅದಾದಮೇಲೆ ಗ್ರೀನ್ ಪೀಸು, ಬೀನೀಸು ಇಷ್ಟನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಆಯಿತಾ. ಒಂದೇ ಒಂದು ಟೊಮೆಟೊ, ಯಾಕಂದರೆ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಆ್ಯಂಡ್ ನನ್ನ ಫೇವ್ರೆಟ್ ಕಡಲೆಬೀಜ, ಇಲ್ಲ ಅಂದರೆ ಅದು ಟೇಸ್ಟೇ ಚೆನ್ನಾಗಿ ಬರಲ್ಲ. ಆ್ಯಂಡ್ ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಬೆಲ್ಲ ರುಚಿಗೆ, ಅದು ಹಾಕಿದ್ರೇ ಟೇಸ್ಟು ಡಬಲ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಬನ್ನಿ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಿಂಗೆ ಹಾಕ್ಬಿಟ್ಟಿರೋ ಉಪ್ಪು, ಓಕೆನಾ. ಅದಾದಮೇಲೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ನಿಮ್ಗೆ ಗೊತ್ತಲ್ಲ ಸಾಸಿವೆ, ಜೀರಿಗೆ ಅದನ್ನೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ ನಾನು. ಇಲ್ಲಿ 4 ವಿಷಲ್ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾ. ಬೇಳೆ ಆಗಿರ್ಬೋದು, ನವಣೆ ಆಗಿರ್ಬೋದು ಎಲ್ಲ ಬೆಂದು ನೀಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಹಾಕಬೇಕಾಯ್ತಾ. ಫುಲ್ ಬೇಳೆನೂ ಫುಲ್ ಪಾಯಸ ಥರ ಎಲ್ಲ ಬೆಂದೋಗಬೇಕು, ಆವಾಗಲೇ ಅದೊಂಥರ ಟೇಸ್ಟ್ ಕೊಡೋದು. ಈಗ ಬೇಯಿಸ್ಕೊಂಡಾಯ್ತಲ್ಲ, ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಪಾತ್ರೆಗೆ ಒಂದು 2-3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಕಾದ ನಂತರ ಕಡಲೆಬೀಜನ ಹಾಕ್ಕೊಳ್ಳೋಣ. ಕಡಲೆಬೀಜ ಹಾಕೋದ್ರಿಂದ ನಿಜವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ, ಟೇಸ್ಟು ಡಬಲ್ ಆಗುತ್ತೆ. ಮಧ್ಯದಲ್ಲಿ ಕ್ರಂಚಿಯಾಗಿ ಕಟ್ಟುಮ್ ಅಂತ ಸಿಗ್ತಾಯಿದ್ರೆ ಅದೊಂಥರ ಟೇಸ್ಟೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಕಡಲೆಬೀಜನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆ್ಯಂಡ್ ಸ್ವಲ್ಪ ಜೀರಿಗೆ, ಇದು ಎರಡೂ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ನನಗೆ ಇವಾಗಲೂ ರೆಸಿಪಿ ಮಾಡ್ತಾ ಇರೋದು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತಾ ಇದ್ರೂ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು. ಸೊ ಹಾಗಾಗಿ ರಿವ್ಯೂನೂ ಕೊಟ್ಟಿದ್ದಾರೆ ಪುನಿ, ನೋಡಿ ಲಾಸ್ಟ್ ತನಕ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದಾಯ್ತಾ. ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ರೆಸಿಪಿನೂ ಗೊತ್ತಾಗಲ್ಲ ಆ್ಯಂಡ್ ವಿಡಿಯೋ ಕಂಪ್ಲೀಟಾಗೂ ನಿಮ್ಗೆ ಅರ್ಥ ಆಗಲ್ಲ. ನೋಡಿ ಕಂಪ್ಲೀಟಾಗಿ ನೋಡಿ. ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡಿದ್ದಾಯ್ತಲ್ವ. ಈಗ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಬೇಡ, ಒಂದು 2 ಸೆಕೆಂಡ್. ಅದಾದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಬೇಕು. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್, ಹಂಗಾಗಿ ಹುಣಸೆಹಣ್ಣ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬಳಸ್ಕೊಳ್ಳೋಣ ಅಂತ. ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು, ಕಲರ್ ಟರ್ನ್ ಆಗಬೇಕು. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಚಿಕ್ಕ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾವು ನವಣೆನ ಬಳಸೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅಂತ. ಬ್ಲಡ್ ಶುಗರ್ನ ಕಡಿಮೆ ಮಾಡ್ಕೊಬೋದು ಆ್ಯಂಡ್ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕೊಲೆಸ್ಟ್ರಾಲಿಂದನೂ ಕೂಡ ದೂರ ಉಳಿಬೋದು, ಫಂಗಲ್ ಇನ್ಫೆಕ್ಷನ್ಗಳಿಂದನೂ ಕೂಡ ದೂರ ಉಳಿಬೋದು. ಇದಷ್ಟೇ ಅಲ್ಲದೆ 150 ಕಾಯಿಲೆಗಳಿಂದ ನಾವು ದೂರ ಉಳಿಬೋದು ಇದನ್ನು ಆಹಾರವಾಗಿ ನಾವು ಸೇವಿಸೋದ್ರಿಂದ. ಬನ್ನಿ ಈಗ ನೆಕ್ಸ್ಟು ರೆಸಿಪಿ ಕಡೆ ಹೋಗೋಣ. ಇಂಥ ಒಳ್ಳೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ನ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಸಹಾಯ ಆಗುತ್ತೆ. ಒಂದು ಒಳ್ಳೆ ಬೆನಿಫಿಟ್ನ ಕೊಡುತ್ತೆ ನಮ್ಮ ಹೆಲ್ತಲ್ಲಿ. ನ್ಯೂಟ್ರಿಷನ್ ವ್ಯಾಲ್ಯೂಸ್ನ ಹೆಚ್ಚಿಸುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇದೆ ಆಯಿತಾ. ಕಾಪ್ಸ್ ಆಗಿರ್ಬೋದು, ಪ್ರೋಟೀನ್, ಫೈಬರ್ಸ್ ಆ್ಯಂಡ್ ಒಮೆಗಾ 3. ತುಪ್ಪನ ನೀವು ಆ್ಯಡ್ ಮಾಡಿಕೊಂಡ್ರೆ, ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿಕೊಂಡ್ರೆ ಅದು ಒಮೆಗಾ 3
ಆಲ್ಮೋಸ್ಟ್ ಎಲ್ಲ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ನಮ್ಗೆ ಇದು ಒಂದೇ ಸರ್ವಲ್ಲಿ ಸಿಕ್ಬಿಡುತ್ತೆ. ಬನ್ನಿ ರೆಸಿಪೀಸ್ನ ನೋಡ್ಕೊಳ್ಳೋಣ. ಇಲ್ಲಿ ನಾನು MTR ಬಿಸಿಬೇಳೆ ಬಾತ್ ಪೌಡ್ರನ್ನ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ನೀವು ಬೇಕಾದರೆ ರೆಸಿಪಿನ ಕೇಳಿ, ಬಿಸಿಬೇಳೆ ಬಾತ್ ಪೌಡ್ರ್ ಬೇಕು ಅಂದರೆ ನಾನು ಅದನ್ನು ತೋರಿಸ್ತೀನಿ. ಈಗ ಅರ್ಜೆಂಟಿಗೆ ನಾನು ತರಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಲ್ವಾ, ಬಿಸಿಬೇಳೆ ಬಾತ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹುಣ್ಸೆಹಣ್ಣು ರಸ ಹಾಕಿ ಬೇಯಿಸ್ಕೋಬೇಕು ಒಂದು 2ರಿಂದ 3 ನಿಮಿಷ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ಪೈಸಿಯಾಗಿರಲಿ ಅಂತ ಅಂದ್ಬಿಟ್ಟು. ಮಕ್ಕಳೇನಿರಲಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡಿದ್ದೀನಿ. ಆಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಉಪ್ಪಾಕಿ ಬೇಯಿಸಿಟ್ಕೊಂಡಿರೋದು. ಸೊ ನೋಡ್ಕೊಳ್ಳಿ, ಎಲ್ಲದಕ್ಕೂ ನಾವು ಉಪ್ಪಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ ಉಪ್ಪಾಗಬಾರ್ದು. ಸೊ ಹಾಗಾಗಿ ತರಕಾರಿನ ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಆದಮೇಲೆ ಒಂದು ಸ್ವಲ್ಪ ನಾನು ಬೆಲ್ಲ ಆವಾಗಲೇ ತೋರಿಸಿದ್ನಲ್ಲ, ಒಂದು ನಿಂಬೆಹಣ್ಣು ಗಾತ್ರದ್ದು ಅಂದ್ಕೊಳ್ಳಿ, ಆ ಥರ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಒಂದು 5 to 10 ಮಿನಿಟ್ಸ್. ಅದು ಬೆಂದಾದಮೇಲೆ, ಯಾಕಂದರೆ ಹಸಿ ವಾಸನೆ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ಅದರದ್ದೊಂದು ಘಾಟ್ ಇರುತ್ತೆ, ಅದೆಲ್ಲ ಹೋಗಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅನ್ನ ಮತ್ತು ಬೇಳೆನ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು, ಹಾಕ್ಕೊಂಡು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೆಲವರಿಗೆ ಗಟ್ಟಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಸೊ ನನಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಸೊ ಉಪ್ಪು ಹಾಕ್ಕೊಂಡು ನೋಡಿ, ನೀವು ನೋಡ್ತಾ ಇದ್ರಲ್ವ, ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ, ಫ್ಲೇಮ್ ಜಾಸ್ತಿ ಮಾಡ್ಕೊಬೇಡಿ, ತಳ ಹತ್ತಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ. ಇದಕ್ಕೆ ಖಾರ ಬೂಂದಿ ಇದ್ದರೆ ಕಾಂಬಿನೇಷನ್ ಅಂತೂ ಮಸ್ತ್ ಆಯಿತಾ. ಸೊ ನಾನಿಲ್ಲಿ ಪುನಿಗೆ ಹಾಕ್ಕೊಟ್ಟಿದ್ದೆ, ಅವರು ರಿವ್ಯೂನೂ ಕೂಡ ಕೊಟ್ಟಿದ್ದಾರೆ, ನೀವು ಕೇಳಿಸ್ಕೊಬೋದು. ಆ್ಯಂಡ್ ಇದಾಗಿತ್ತು ನಮ್ಮ ನವರಾತ್ರಿಯ 4ನೇ ದಿನ. ಇದು ಸಾತ್ವಿಕ್ ಫುಡ್ ಆಯಿತಾ, ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಏನು ಬೆಳೆಸಿಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಇದು ನಾನು ಮಾಡಿರೋಂಥ 4ನೇ ದಿನ ಸಾತ್ವಿಕ್ ಫುಡ್. ಜೊತೆಗೆ ಬೆಳಗಿನ ದೇವಿ ಕೂಷ್ಮಾಂಡ ದೇವಿ ಕತೆ ಎಲ್ಲನೂ ಕೇಳಿಸ್ಕೊಂಡ್ರಿ. ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಇದೇ ಥರ ನಮ್ಮನ್ನ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಇನ್ನೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಬನ್ನಿ ರಿವ್ಯೂನ ಕೇಳಿಸ್ಕೊಳ್ಳಿ ಇವಾಗ ಪುನಿ ಏನು ಹೇಳ್ತಾರೆ ಅಂತ. ಹೆಂಗೆ ಬಂದೈತೆ ಅಂತ ನೀಟಾಗಿ ಹೇಳು. ಫ್ಯಾನ್ ಬೇಕಾ? ಹೋಟೆಲ್ ಸ್ಟೈಲಲ್ಲಿ ಬಂದೈತಾ ಟೇಸ್ಟು? ತುಂಬ ಚೆನ್ನಾಗಿ ಬಂದೈತೆ. ರುಚಿ ಹೆಂಗೈತೆ? ರುಚಿ ಸೂಪರ್. 10 out of 10 out of ಎಷ್ಟು ಕೊಡ್ತೀಯಾ? 9.5. 0.5 ಯಾಕೆ ಕಟ್ ಮಾಡಿದೆ? ಇಷ್ಟು 10ಗೆ 10 ಕೊಡು. ಆ್ಯಂಡ್ ನೀವು ಕೇಳಿಸ್ಕೊಂಡ್ರಲ್ವಾ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು, ಸುಳ್ಳು ಹೇಳ್ತಾ ಇಲ್ಲ. ನೀವೊಂದ್ಸತಿ ಟ್ರೈ ಮಾಡ್ಬೋದಾ ಈ ರೆಸಿಪಿನ? ಕಮೆಂಟ್ ಮಾಡಿ. ಆ್ಯಂಡ್ ಇದಾಗಿತ್ತು ನಮ್ಮ ದಿನ. ಆ್ಯಂಡ್ ನೀವೆಲ್ಲ ಹೇಗೆ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ಆ್ಯಂಡ್ ತಾಯಿ ದುರ್ಗಾ ಮಾತೆ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಜೊತೆ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಚೆಕ್ ಮಾಡಿಲ್ಲ ವೀಡಿಯೋಸ್ನ, ಪ್ಲೀಸ್ ಹೋಗಿ ಚೆಕ್ ಮಾಡಿ, ನಮ್ಮನ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ವ್ಲಾಗಲ್ಲಿ ಬರ್ತೀನಿ. ಪ್ಲೀಸ್ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್.